ಉದಾಹರಣೆ ಜೋರಾಗಿ ಮಾತಾಡ್ಬೇಕು ನನಗೆ. ಅನುಕರಣ ವ್ಯಾಖ್ಯಾನ ಭಾರತವು ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎಂದು ಎಲ್ಲ ಕಡೆ ಆಚರಿಸಲಾಗುತ್ತದೆ. ಥ್ಯಾಂಕ್ ಯು. ರಾಮನ್ ಅವರ ಬಾಲ್ಯದ ಜೀವನ. ರಾಮನ್ ಜನಿಸಿದ್ದು 1888 ನವೆಂಬರ್ 7ರಂದು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ಶಾಲಾ ಉಪಾಧ್ಯಾಯರು. ರಾಮನ್ ಅವರು ತಮ್ಮ ತಂದೆಯ ಕಾಲೇಜಿನಲ್ಲಿಯೇ ವ್ಯಾಸಂಗ ಮಾಡಿ PUC ಮುಗಿಸಿ ಮದ್ರಾಸಿಗೆ ಬಂದು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ತರಗತಿಯನ್ನು ಸೇರಿದರು. FA ಮುಗಿಸಿ BA ತರಗತಿಯನ್ನು ಸೇರಿದಾಗ ಅವರಿಗೆ ಕೇವಲ 14 ವರ್ಷಗಳು. MA ಡಿಗ್ರಿಯನ್ನು ಪ್ರಥಮ ಸ್ಥಾನ ಪಡೆಯುವುದಲ್ಲದೆ ವಿದ್ಯಾರ್ಥಿಯಾಗಿರುವಾಗಲೇ ಒಂದು ಸಂಶೋಧನೆ ಪ್ರಬಂಧವನ್ನು ಬರೆದು ಲಂಡನ್ನ ಫಿಲಿಸಾಫಿಕಲ್ ಮ್ಯಾಗಝಿನ್ನಲ್ಲಿ ಪ್ರಕಟಿಸಿದರು. ಆಗ ಅವರಿಗೆ ಕೇವಲ 19 ವರ್ಷಗಳಾಗಿದ್ದವು. ಸಂಶೋಧನೆಗೆ ಪ್ರೇರಣೆ ನೀಡಿದ ಸಂಸ್ಥೆ. ಆ ಕಾಲದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ವೃತ್ತಿಗಳು ಹೆಚ್ಚಾಗಿ ಸಿಗುತ್ತಿರಲಿಲ್ಲ. ಆದುದರಿಂದ FCS ಎಂಬ ಪರೀಕ್ಷೆ ಪಾಸ್ ಮಾಡಿ ಭಾರತ ಸರ್ಕಾರದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಒಂದು ಸಂಜೆ ಕಚೇರಿಯಿಂದ ಮನೆಗೆ ಹಿಂದಿರುಗುವಾಗ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ ಎಂಬ ಬೋರ್ಡ್ ಅವರ ಕಣ್ಣಿಗೆ ಕಾಣಿಸಿತು. ಅದು ಅವರ ಮುಂದಿನ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅಲ್ಲಿ ಹೋಗಿ ವಿಚಾರಿಸಿದಾಗ ಸಂಜೆಯ ವೇಳೆ ವೈಜ್ಞಾನಿಕ ಸಂಶೋಧನೆಗಳು ನಡೆಸಲು ಅವಕಾಶ ಇದೆ ಎಂದು ತಿಳಿಯಿತು. ಧನ್ಯವಾದಗಳು. ಕಾಡಿನ ಸಮುದ್ರದ ನೀಲಿ ಬಣ್ಣ. ಒಮ್ಮೆ ಹಡಗಿನಲ್ಲಿ ಪ್ರಯಾಣಿಸುತ್ತಿರುವಾಗ ರಾಮನ್ ಅವರಿಗೆ ನೀರು ಏಕೆ ನೀಲಿಯಾಗಿ ಕಾಣಿಸುತ್ತಿದೆ ಎಂದು ಯೋಚಿಸಿದರು. ಸೂರ್ಯನ ಬೆಳಕು ನೀರಿನ ಮೇಲೆ ಚದುರಿ ಹೋಗುವುದರಿಂದ ಸಮುದ್ರದ ನೀರಿನ ಬಣ್ಣ ನೀಲಿ ಎಂದು ಕಂಡುಹಿಡಿದರು. ಪ್ರಶಸ್ತಿಗಳು: 1924 ಫೇಲ್ ಆಫ್ ರಾಯಲ್ ಸೊಸೈಟಿ, 1928 ಸೈನ್ಸ್ ಆಫ್ ರೋಮ್ ಎಂಬ ಸಂಸ್ಥೆಯಿಂದ ಮ್ಯಾಗ್ಸೆಸೆ ಪ್ರಶಸ್ತಿ, 1929 ನೈಟ್ ಆಫ್ ಪ್ರಶಸ್ತಿ, 1930 ನೊಬೆಲ್ ಪ್ರಶಸ್ತಿ, 1935 ಮೈಸೂರು ಮಹಾರಾಜರ ರಾಜ್ಯಸಭಾ ಘೋಷಣಾ ಗೌರವ, 1941 ಅಮೆರಿಕ ಸಂಯುಕ್ತ ಸಂಸ್ಥಾನದ ಪದಕ, 1954 ಭಾರತ ರತ್ನ ಪ್ರಶಸ್ತಿ, 1957 ಲೆನಿನ್ ಶಾಂತಿ ಪ್ರಶಸ್ತಿ. ಥ್ಯಾಂಕ್ ಯು. ರಾಸಾಯನಿಕ ಸಂಯುಕ್ತ ರಚನೆಗೆ ನಾಂದಿ. ರಾಮನ್ ಪರಿಮಾಣದಿಂದ ವಸ್ತುವಿನ ರಚನೆಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಯಿತು. ರಾಮನ್ ಪರಿಣಾಮದ ಕುರಿತು ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಬರೆದ 1800 ಪ್ರೌಢ ಪ್ರಬಂಧಗಳು ಪ್ರಕಟವಾದವು ಮತ್ತು ಅದೇ ಅವಧಿಯಲ್ಲಿ ಸಾವಿರಾರು ರಾಸಾಯನಿಕ ಸಂಯುಕ್ತ ರಚನೆ ಪದಾರ್ಥ ಹಾಗೂ ಕೃತಕ ರಾಸಾಯನಿಕ ಪದಾರ್ಥಗಳು ಪ್ರಯತ್ನಕ್ಕೆ ನಾಂದಿ ಹಾಡಲಾಯಿತು. ಧನ್ಯವಾದ. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವಿಜ್ಞಾನಿ ಸರ್ CV ರಾಮನ್. ರಾಮನ್ ರವರು ಮಿತಿಯಿಲ್ಲದ ಆಸಕ್ತಿ ಮತ್ತು ವಿಜ್ಞಾನದ ಮೇಲಿನ ಶ್ರದ್ಧೆ
ಭಾರತದಲ್ಲಿನ ವೈಜ್ಞಾನಿಕ ಸಂಶೋಧನೆಗೆ ಅಡಿಪಾಯ ಹಾಕಿತು. ಇವರ ಜೀವನದ ಮೂರು ಘಟನೆಗಳು ಬಹುಮುಖ್ಯ. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವ ಅಂಶಗಳಾಗಿದೆ. ಥ್ಯಾಂಕ್ ಯು. ಅವರು ಒಂದು ನಿಮಗೆ ವಿಜ್ಞಾನದ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ಚಿತ್ರದ ಮೂಲಕ ತೋರಿಸ್ತಾರೆ. ಚಿತ್ರ ಮತ್ತು ಕೆಲವು ಪದಗಳನ್ನು ಬೋರ್ಡನ್ನು ಬಳಸಿಕೊಂಡು ಅವ್ರು ಹೇಳ್ತಾರೆ. ಅತ್ಯಂತ ಪೂರ್ವದಲ್ಲಿ ಈಗ ಸ್ವಲ್ಪ ಬದಲಾವಣೆ. ಶ್ರೀ ರಾಜೇಶ್ ಅಂಗಡಿ ಸರ್ ಅವರು ಕಾರ್ಯಕ್ರಮನ ಕುರಿತು ಮಾತಾಡ್ಬೇಕಂತ ವಿನಂತಿ. 2025ನೇ ಸಾಲಿನ ವಿಜ್ಞಾನದ ಮೊದಲ ಹಬ್ಬ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರೌಢಶಾಲಾ ವಿಭಾಗದ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಹುಜೂರ್ ಸರ್ ರಾಘವೇಂದ್ರ ಗೌರ್ ಅವರೇ, ನಿಮಗೆಲ್ಲ ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಂತ ಆಶ್ಚರ್ಯ ಹೇಳ್ತೀವಿ. ಆ ಗಣಿತವನ್ನು ಹೇಗೆ ಸರಳೀಕೃತವಾಗಿ ಕಲಿಸಬೇಕು, ಗಣಿತದಲ್ಲಿ ಹೇಗೆ ನಾವೀನ್ಯತೆಯನ್ನು ಒಂದೇ ಮಕ್ಕಳಿಗೆ ಸುಲಭವಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ನಮ್ಮವರೇ ಅಂತ ಗೆಣಿಗೇರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಸದಾನಂದ ಸರ್ ಅವರೇ, ಹಾಗೂ ಹಿರಿಯರು ಡಯಟ್ನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಬೆಟ್ಟಮಠ್ ಸರ್ ಅವರೇ, ಗುರುಸ್ವಾಮಿ ಅವರೇ, ಹಾಗೆಯೇ ಸೆಲ್ವರಾಜ್ ಸರ್ ಅವರೇ, ಸೋಮಶೇಖರ್ ಸರ್ ಅವರೇ, ಜೊತೆಗೆ ನಿಮ್ಮ ಪ್ರೌಢ